Hello guys, hello everyone, welcome to my YouTube channel. ತುಂಬ ತಿಂಗಳು ನಂತರ ನಾನು ತಿರ್ಗಾ ವಿಡಿಯೋ ಪೋಸ್ಟ್ ಮಾಡ್ತಾ ಇರೋದು. ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಐ ಆಮ್ ರೀಸ್ಟಾರ್ಟಿಂಗ್ ಮೈ ಓನ್ ಯೂಟ್ಯೂಬ್ ಚಾನಲ್. ಬಿಕಾಸ್ ತುಂಬ ತಿಂಗಳಾಗೋಗ್ಬಿಟ್ಟಿತ್ತು ನಾನು ಪೋಸ್ಟ್ ಮಾಡೋದೆಲ್ಲ ಬಿಟ್ಟು. ಲೈಕ್ ಲಾಂಗ್ ವೀಡಿಯೋಸ್ ನಾನು ಪೋಸ್ಟ್ ಮಾಡಿರೋದು ಎರಡು ಅನ್ಕೊತೀನಿ. ಸೊ ಲಾಂಗ್ ವೀಡಿಯೋಸ್ ಎಲ್ಲ ನಾನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಜೂನ್ 28 ನಾನು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಜುಲೈ 28 ನನಗೆ ಜಾಬ್ ಜಾಯ್ನಿಂಗ್ ಡೇಟ್ ಇತ್ತು. ಸೊ ತಿರ್ಗಿ ಇಲ್ಲಿಂದ ಬ್ಯಾಂಗ್ಳೂರು ಶಿಫ್ಟ್ ಆಗಿ ಆ ಬ್ಯುಸಿಯಲ್ಲಿ ತಿರ್ಗಿ 9 to 6 ಜಾಬ್ ಮಾಡಿಕೊಂಡು ತಿರ್ಗಿ ವೀಡಿಯೋ ಮ್ಯಾನೇಜ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಐ ಥಾಟ್ ಪ್ರೆಗ್ನೆನ್ಸಿ ಮುಗಿಸ್ಕೊಂಡು ಡೆಲಿವರಿ ಮುಗಿಸ್ಕೊಂಡು ಪೋಸ್ಟ್ ಪಾರ್ಟಮ್ 1 month. ಸೊ ಐ ಥಾಟ್ ಇನ್ನೂ ಲೇಟ್ ಮಾಡ್ಕೊಳ್ಳೋದು ಬೇಡ. ಬಿಕಾಸ್ ಟೈಮ್ ಇಸ್ ಪಾಸಿಂಗ್, ಟೈಮ್ ಡಸಂಟ್ ಕಮ್ ಬ್ಯಾಕ್. ಸೊ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ. ಅಟ್ಲೀಸ್ಟ್ ಈಗ ಇನ್ನೊಂದು 6 months ಇದೆ ಡಿಸೆಂಬರ್ ಬರೋಕ್ಕೆ. ಸೊ ಅಟ್ಲೀಸ್ಟ್ ಇನ್ನು 6 months ಆದರೂ ಐ ಹ್ಯಾವ್ ಟು ಮೇಕ್ ಇಟ್ ಕೌಂಟ್. ಬಿಕಾಸ್ ಎಲ್ಲರೂ ರೆಸೊಲ್ಯೂಷನ್ January 1st ಬರಲಿ, ರೆಸೊಲ್ಯೂಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತಾರೆ, ಏನು ಮಾಡೋಣ ಅಂತಾರೆ. ಬಟ್ ಸಿ, ಏನೋ ಒಳ್ಳೇದಾಗಬೇಕಂದ್ರೆ ನಾವು ಇಂಥ ದಿವಸನೇ ಬರಲಿ ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ನೆವರ್ ಟು ಲೇಟ್ ಟು ಸ್ಟಾರ್ಟ್ ಸಮಥಿಂಗ್ ಗುಡ್. ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ನ ನನ್ನ ಕಾಲೇಜ್ ಡೇಸಲ್ಲಿ ಇದ್ದಾಗಲೇ ಸ್ಟಾರ್ಟ್ ಮಾಡೋಣ, ಈ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾಡಿದ್ರು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ವಿ. ಬಟ್ ಸಮ್ವೇರ್ ಎಲ್ಲೋ ಆ ಶೈನೆಸ್ ಇರುತ್ತೆ ದ್ಯಾಟ್ ಕಾಲೇಜಲ್ಲಿ ಯಾರಾದರೂ ನೋಡ್ಬಿಟ್ಟು ಏನಾದರೂ ಅಂದ್ಬಿಟ್ರೆ, ಆಮೇಲೆ ಏನಾದರೂ ಅಂದ್ಕೊಂಡ್ರೆ ಅಥವಾ ಬಂದೇನ ಕೇಳಿದರೆ ಈ ಥರ ಶೈನೆಸ್ ಇದ್ದೇ ಇರುತ್ತೆ. ಸೊ ಕಾಲೇಜ್ ಲಾಸ್ಟ್ ಇಯರ್ May 31st ಏನೋ ಎಕ್ಸಾಮ್ಸ್ ಮುಗೀತು. ಅದಾದಮೇಲೆ ನಾನು June 28 ಪೋಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಐ ಥಾಟ್ ಅದಾದಮೇಲಿಂದ ಯಾರು ಏನು ಅಂದ್ಕೊಂಡ್ರೆ ನಮಗೇನೋ, ಈಗ ನಾವು ಪರಿಚಯ ಇರೋರೆಲ್ಲ ಏನು ನಮ್ಮನ್ನೇನು ಸಪೋರ್ಟ್ ಮಾಡಲ್ಲ. ಸೊ ಎಂತಕ್ಕೆ ತಲೆ ಕೆಡ್ಸ್ಕೋಬೇಕು ಅಂಥವ್ರ ಬಗ್ಗೆ. ನಮಗೊಂದು 500 ಜನ ಗೊತ್ತಿದ್ರೆ 501ನೇ ಜನಕ್ಕೆ ನಾವು ಗೊತ್ತೇ ಇರಲ್ಲ. ಸೊ ಐ ಥಾಟ್ ಈ 500 ಜನಕ್ಕೆ ಎದುರ್ಕೊಂಡು ಶೈ ಫೀಲ್ ಮಾಡೋ ಬದಲು ಸೊ ಲೆಟ್ ಮಿ ಬಿ ಲೈಕ್ ಓಪನ್ ಟು ಮೀಡಿಯಾ ಅಥವಾ ಹಂಗಿರೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿತ್ ನೋ ಎಸಿಟೇಷನ್ ನಾನು June 20 ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಅದಕ್ಕೂ ಮುಂಚೆ ನಾನು ಈ ಥರ ಹಿಂದಿಯಲ್ಲಿ ಸುಯಶ್ ವ್ಲಾಗ್ಸ್, ಲೈಕ್ ಯಶಿಕಾ ಮತ್ತು ಸೂರಜ್ ಅವ್ರದ್ದು ವ್ಲಾಗ್ಸ್ ಬರ್ತಿತ್ತು. ಆ್ಯಂಡ್ ಲಕ್ನೀತ್ ವ್ಲಾಗ್ಸ್, ನಮ್ಮ ಕನ್ನಡದವ್ರದ್ದು ಅಷ್ಟೇ, ಮಧುಗೌಡ ಅಥವಾ ಸ್ಯಾಮ್ ಸಮೀರ್ ಅವ್ರದ್ದು. ಆಮೇಲೆ ವಿಶಿ ವ್ಲಾಗ್ಸ್, ನೆಕ್ಸ್ಟ್ ಮಯಾಲೋಕ ಯೂಟ್ಯೂಬ್ ಚಾನಲ್. ಲೈಕ್ ಈ ಥರ ತುಂಬ ಜನ ನೋಡ್ತಾ ಇದ್ದೆ. ಬಟ್ ಅವಾಗೆಲ್ಲ ಅನ್ನಿಸ್ತಾ ಇತ್ತು ಇವ್ರು ಹೆಂಗೆ ಮಾತಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದು. ಸೊ ವೆನ್ ನಾವೇ ಸ್ಟಾರ್ಟ್ ಮಾಡಿದಾಗಲೇ ಆ ಥರ ಎಫರ್ಟ್ಸ್ ಗೊತ್ತಾಗುತ್ತೆ, ಏನು ಇವ್ರದೆಲ್ಲ ಎಷ್ಟು ಈಸಿ ಅಲ್ಲ ಲೈಫ್ ವೀಡಿಯೋ ಮಾಡೋದು ಅದು ಇದು ಅಂತ ಅನಿಸುತ್ತೆ. ಬಟ್ ನಾವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಆ ಥರ ಹಿಂದಿನ ಎಫರ್ಟ್ಸು, ಟೈಮು, ಕಂಟೆಂಟು, ಆ ಕ್ಯಾಮ್ರಾ ಶೈನೆಸ್ ಇರುತ್ತೆ. ಸೊ ಅದೆಲ್ಲ ಬಿಟ್ಟು ಮಾಡಿದಾಗ್ಲೇ ಐ ಥಿಂಕ್ ನಾವು ಏನೋ ನಮ್ಮ ಒಂದು ಕಂಫರ್ಟ್ ಝೋನ್ನ ಬಿಟ್ಟು ಆಚೆ ಬರೋಕ್ಕಾಗೋದು. ಸೊ ಐ ಥಾಟ್ ಅಟ್ಲೀಸ್ಟ್ ಈಗಲಾದ್ರೂ ಅಟ್ಲೀಸ್ಟ್ ಈ 6 months ಒಳಗಾದ್ರೂ ನಾನು ಅಟ್ಲೀಸ್ಟ್ ಹ್ಯಾವ್ ಟು ಮೇಕ್ ಇಟ್ ಕೌಂಟ್. ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಬೇಕು, ವ್ಯೂಸ್ ಗೇನ್ ಮಾಡಬೇಕು, ಹೌದು ಎಸ್. ಬಟ್ ಮೋರ್ ದೆನ್ ಎನಿಥಿಂಗ್ ನನಗಿದು ಕಂಫರ್ಟ್ ಕೊಡುತ್ತೆ ಅಥವಾ ನಂಗೆ ಏನೋ ಒಂದು ಹ್ಯಾಪಿನೆಸ್ ಅನ್ನೋದಕ್ಕೋಸ್ಕರ ನಾನು ಮಾಡ್ತೀನಿ. ಸೊ ವ್ಯೂಸು, ಸಬ್ಸ್ಕ್ರೈಬರ್ಸು, ಎಸ್, ಅಟ್ಲೀಸ್ಟ್ ನೋಡೋಕೆ ಏನಾದರೂ ಬೇಕಲ್ಲ ಮಾಡಿರೋ ವೀಡಿಯೋನ. ಸೊ ಅಟ್ಲೀಸ್ಟ್ ಅದಕ್ಕಾದರೂ ಇರಬೇಕು. ಬಟ್ ಇನ್ ಕೇಸ್ ನೀವು ಈಗಲೂ ಈ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಂಗೆ ಬರೀ ನೀವು ನನ್ನ ಸಬ್ಸ್ಕ್ರೈಬರ್ ಮಾತ್ರ ಆಗಿರಿ ಅಂತ ನಾನು ಹೇಳಲ್ಲ, ಈವನ್ ನೀವು ಕೂಡ ಈಗ ಸ್ಟಾರ್ಟ್ ಮಾಡಿರ ನನ್ನ ಜೊತೆಗೆ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ 0 to 1000 ಇನ್ ದಿಸ್ ನೆಕ್ಸ್ಟ್ 6 months. So let's all support each other. So thank you for watching this video. Let's meet you in the next video. Bye bye.